ನಮಗೆ ರೋಗ ಬಂದಾಗ ನಾವು ಡಾಕ್ಟರ್ ಬಳಿಗೆ ಹೋಗ್ತೀವಿ. ಡಾಕ್ಟರ್ ನಮಗೆ ಯಾವ ಯಾವ ಔಷಧಿ ಕೊಡ್ತಾರೆ, ಏನೇನು ಕೊಡ್ತಾರೆ ಎಂಬುದು ನಮಗೆ ಗೊತ್ತಾಗೋದಿಲ್ಲ. ಅವರು ಎಲ್ಲವನ್ನ ಬರೆದು ಇಷ್ಟು ಮಾತ್ರೆಯನ್ನು ತಗೊಬೇಕು ಅಥವಾ ಇಷ್ಟು ಔಷಧಿಗಳನ್ನ ನೀವು ತಗೊಬೇಕು ಒಂದು ಲೆಕ್ಕ ಕೊಡ್ತಾರೆ. ಕೆಲವರಂತೂ ಸಿಕ್ಕಾಪಟ್ಟೆ 7-8 ರೀತಿಯ ಮಾತ್ರೆಯನ್ನು ಕೊಡ್ತಾರೆ ಒಂದು ಸಾಮಾನ್ಯ ರೋಗಕ್ಕೆ. ಆ ಒಂದೊಂದು ಮಾತ್ರೆಯ ಬಗ್ಗೆ ನಾವು ಇಂಟರ್ನೆಟ್ ನಲ್ಲಿ ಹುಡುಕಿದಾಗ, ಸರ್ಚ್ ಮಾಡಿದಾಗ, ಬಳಸಿ ಸರ್ಚ್ ಮಾಡಿದಾಗ ಅದರಲ್ಲಿ ನಮಗೆ ಎಷ್ಟು ಔಷಧಿ ಬೇಕು, ಯಾವ ಔಷಧಿ ಯಾವುದಕ್ಕೆ ಆಗುತ್ತೆ, ಅದರಿಂದ ಆಗುವಂತಹ ದೋಷ ಫಲಗಳೇನು ಅಂದ್ರೆ ಅಡ್ಡ ಪರಿಣಾಮಗಳೇನು ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಆದರೆ ಸಾಮಾನ್ಯ ಜನಕ್ಕೆ ಅದು ಯಾವುದು ತಿಳಿಯೋದಿಲ್ಲ. ಆದುದರಿಂದಾಗಿ ಅವರು ಡಾಕ್ಟರ್ ಕೊಟ್ಟಂತಹ ಔಷಧಿಗಳನ್ನೆಲ್ಲ ಬಳಸುತ್ತಾರೆ. ಆ ಡಾಕ್ಟರ್ ಕೊಡುವಂತಹ ಔಷಧಿಗಳು ಏನೇನು, ಅದು ಯಾಕೆ ಕೊಟ್ಟಿದ್ದಾರೆ ಎಂಬುದನ್ನ ನಾವು ಎಂದೂ ಯೋಚಿಸಲ್ಲ. ನಮಗೆ ಬಂದ ರೋಗವನ್ನ ಗುಣಪಡಿಸಲು ಅವರು ಅಂತಹ ಔಷಧಿಯನ್ನ ಕೊಟ್ಟಿದ್ದಾರೆಂಬುದು ನಮ್ಮ ನಂಬಿಕೆ. ಆ ನಂಬಿಕೆಯನ್ನ ನಾವು ಯಾವಾಗಲೂ ಬೆಳೆಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಆ ನಂಬಿಕೆಯಲ್ಲೇ ನಾವು ಎಲ್ಲಾ ರೀತಿಯ ಔಷಧಿಗಳನ್ನ ನುಂಗಿ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಷ್ಟು ಈ ಮಾತ್ರೆಗಳು ನಮ್ಮ ರೋಗ ಗುಣಪಡಿಸಲು ಸಹಕರಿಸುತ್ತದೆ ಎಂಬುದು, ಅಥವಾ ಉಪಯೋಗವಾಗುತ್ತೆ, ಅದರ ಶಕ್ತಿ ನಮಗೆ ದೊರೆಯುತ್ತದೆ ಎಂಬುದು ನಮ್ಮ ನಂಬಿಕೆ. ಆದರೆ ಎಷ್ಟೋ ಡಾಕ್ಟರ್ಗಳು ಕೊಡುವಂತಹ ಔಷಧಿಗಳಲ್ಲಿ ಅದರ ಅರ್ಧ ಕೂಡ ನಮಗೆ ಬೇಕಾಗುವುದಿಲ್ಲ. ಹಾಗಾಗಿ ಈ ತರ ಔಷಧಿಗಳನ್ನ ಯಾಕೆ ಕೊಡ್ತಾರೆ, ಅದರಿಂದ ಏನು ಪರಿಣಾಮ ಆಗುತ್ತದೆ, ಆ ಪರಿಣಾಮಗಳೇನು, ಅದನ್ನ ನಾವು ತಿಳಿದುಕೋಬೇಕು. ಅಂತಹ ವಿಚಾರಗಳನ್ನ ಒಂದು ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ತಿಳಿಯಪಡಿಸುವಂತಹ ಅದನ್ನು ವಿಶ್ಲೇಷಣೆ ಮಾಡುವಂತಹ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಿಮ್ಮೆರೆದು ತೆರೆದಿಡುತ್ತಿದ್ದೇನೆ. ಅದಕ್ಕಿಂತ ಮೊದಲು ಲೋಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ನಮಸ್ಕಾರ. ಆಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಡಾಕ್ಟರ್ಗಳು ಅಂದರೆ ಅವರು ದೇವರ ಹಾಗೆ. ನಮಗೆ ಬಂದಿರುವಂತಹ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಿಕೊಡುವಂತಹ ಒಂದು ಗುಣ ಅವರಲ್ಲಿ ಇರದೆ, ಅಂದರೆ ಅವರ ಕೈಗುಣ ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ಡಾಕ್ಟರ್ ಕೊಡುವಂತ ಔಷಧಿಗಳ ಲೆಕ್ಕ ನೋಡಿ, ಇದು ತುಂಬಾ ಚೆನ್ನಾಗಿದೆ, ಇವರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡ್ತಾರೆ ಎಂಬ ಒಂದು ಕಲ್ಪನೆ ಅಥವಾ ಒಂದು ನಂಬಿಕೆಯಿಂದ ಔಷಧಿಗಳನ್ನೆಲ್ಲವನ್ನು ಕೊಂಡು ನುಂಗುತ್ತಾರೆ. ನಮ್ಮ ಕಾಯಿಲೆ ಗುಣವಾಗುತ್ತದೆ. ಹೌದು, ಕಾಯಿಲೆ ಬಂದಾಗ ಅದನ್ನು ಗುಣಪಡಿಸಲು ವೈದ್ಯರ ಸಹಾಯ ಬೇಕೇ ಬೇಕು. ಆದರೆ ನಾವು ಸ್ವಯಂವಾಗಿ ನಾವು ಚಿಕಿತ್ಸೆ ಮಾಡುವ ಹಾಗೆ ಮಾಡಿದರೆ ನಾವು ಅದು ಅಪರಾಧ ಮಾಡಿದಾಗೆ. ಯಾಕಂದ್ರೆ ಈ ರೀತಿ ನಾವು ಸ್ವಂತವಾಗಿ ಯಾವುದೇ ರೀತಿಯ ಔಷಧಿಯನ್ನ ಉಪಯೋಗಿಸಿದರೆ ಅದರಿಂದ ನಮ್ಮ ಮೇಲೆ ದುಷ್ಪರಿಣಾಮವಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ನಮಗೆ ತಜ್ಞ ವೈದ್ಯರ ಸಲಹೆ ಅವಶ್ಯಕ. ಆದರೆ ನಾವು ನೋಡುತ್ತಿರುವ ಎಲ್ಲ ವೈದ್ಯರಿಗೂ ಎಲ್ಲಾ ರೋಗಗಳ ಬಗ್ಗೆ ತಿಳಿದಿದೆ. ಈಗಿನ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಯಾವುದೇ ಒಂದು ವೈದ್ಯ ವಿಧಾನವನ್ನ ಅದರಲ್ಲಿ ಹೆಚ್ಚಿನ ವಿಶೇಷವಾಗಿ ಅಧ್ಯಯನ ಮಾಡಿ ತಿಳಿದುಕೊಂಡ ವೈದ್ಯರುಗಳಿಂದ ಮಾತ್ರ ನಮಗೆ ಉತ್ತಮವಾದ ಚಿಕಿತ್ಸೆ ದೊರೆಯಲು ಸಾಧ್ಯ. ಈಗ ನೋಡಿ, ಔಷಧಿಯ ಬಗ್ಗೆ ಅಂದ್ರೆ ಪ್ರಿಸಿಷನ್, ಅಂದ್ರೆ ನಮ್ಮ ದೈಹಿಕವಾದಂತಹ ರೋಗವನ್ನ ಔಷಧಿಯಿಂದ ಗುಣಪಡಿಸುವಂತಹ ರೋಗವನ್ನ ವೈದ್ಯರು ಮಾಡ್ತಾರೆ, ಅವರಿಗೆ ಅದೇ ಕೆಲಸ. ಇನ್ನು ಕೆಲವರಿಗೆ ರೋಗ ಯಾವುದು ಅಂತ ತಿಳ್ಕೊಂಡಾಗ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಗುಣಪಡಿಸಬೇಕೆಂಬುದು ತಿಳಿದವರು, ತಜ್ಞರು ಬೇರೆ ಕೆಲವರು. ಇನ್ನು ಕಣ್ಣಿಗೆ ಒಬ್ಬ ವಿಶೇಷ ತಜ್ಞರು, ಗಂಟಲು ಮೂಗು ಕಿವಿಗೆಗಾಗಿ ಮತ್ತೊಬ್ಬ ವೈದ್ಯರು, ಶಿಶುಗಳಿಗೆ ಒಂದು ರೀತಿಯ ವೈದ್ಯಕೀಯ, ಆದರೆ ಮಹಿಳೆಯರಿಗೆ ಇನ್ನೊಂದು ಅಂದರೆ ಗೈನಕಾಲಜಿಸ್ಟ್. ಅದು ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ, ಅದನ್ನು ಇಲ್ಲಿ ಅಭ್ಯಾಸ ಮಾಡಿರುತ್ತಾರೆ. ಅಂತಹ ರೀತಿಯಲ್ಲಿ ಅವರು ಅದಕ್ಕೆ ತಕ್ಕಂತೆ ಔಷಧಿಯನ್ನು ಕೊಡುತ್ತಾರೆ. ಅವರಿಗೆ ವೈದ್ಯಶಾಸ್ತ್ರದಲ್ಲಿ ಪಥಾಲಜಿ ಅಂದರೆ ದೇಹದ ರಚನೆ, ಅದಕ್ಕೆ ಬೇಕಾದ ರಾಸಾಯನಿಕ ವಸ್ತುಗಳ, ನಮ್ಮ ದೇಹದಲ್ಲಿರುವಂತಹ ರಾಸಾಯನಿಕ ವಸ್ತುಗಳು, ಅದಕ್ಕೆ ಬೇಕಾದಂತಹ
ಔಷಧಿಗಳು ರೋಗ ಬಂದಾಗ ಯಾವ ರೀತಿಯ ರಾಸಾಯನಿಕಗಳು ಏರುಪೇರಾಗುತ್ತದೆ, ಪೋಷಕಾಂಶ ಕಡಿಮೆ ಆಗುತ್ತೆ ಎಂಬುದನ್ನು ತಿಳಿದು ಅದಕ್ಕೆ ತಕ್ಕಂತೆ ಅವರು ಔಷಧಿಯನ್ನು ಕೊಡಬೇಕು. ಹೀಗೆ ಔಷಧಿಯನ್ನ ನಾವು ಅವರು ಕೊಟ್ಟಾಗ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ. ಹೀಗೆ ಹಲವು ವಿಧದಲ್ಲಿ ನಮಗೆ ನಮ್ಮ ರೋಗಗಳಿಗೆ ಡಾಕ್ಟರ್ಗಳು ನಮಗೆ ಔಷಧಿ ಕೊಟ್ಟು ನಮ್ಮ ರೋಗವನ್ನು ಗುಣಪಡಿಸುವಂತಹ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ. ಆದರೆ ಕೆಲವು ವೈದ್ಯರು ರೋಗಿಯ ರೋಗವನ್ನು ಪೂರ್ಣವಾಗಿ ತಿಳಿದುಕೊಳ್ಳದೆ ಅವರಿಗೆ ಮೇಲ್ನೋಟಕ್ಕೆ ಕಾಣಿಸುವಂತಹ ಕೆಲವು ಚಿಹ್ನೆಗಳು ಅಥವಾ ಕೆಲವು ಲಕ್ಷಣಗಳು ಅದನ್ನು ನೋಡಿ ಇಂಥ ರೋಗ ಆಗಿದೆ, ಇಂಥ ರೋಗಕ್ಕೆ ಇದು, ಜ್ವರ ಬಂದಿದೆ ಜ್ವರಕ್ಕೆ ಈ ಮಾತ್ರೆ, ನಿಮಗೆ ತಲೆನೋವು ಇದ್ದರೆ ಇದೇ ಮಾತ್ರೆ, ನಿಮಗೆ ಉಸಿರಾಟ ತೊಂದರೆ ಇದ್ದರೆ ಈ ಮಾತ್ರೆ, ನಿಮಗೆ ಯಾವುದಾದ್ರೂ ಚರ್ಮಕ್ಕೆ ಬಂದಂತಹ ರೋಗ ಇದೆ ಮಾತ್ರೆ, ಕಿವಿ ನೋವು ಬಂದಾಗ ಇದು, ಕಣ್ಣು ನೋವು ಬಂದಾಗ ಇದು, ಮೂಗಿನಲ್ಲಿ ತೊಂದರೆ ಇದ್ದಾಗ ಇದು, ಹೀಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯ ಔಷಧಗಳನ್ನ ಕೊಡ್ತಾರೆ. ಔಷಧಿಗಳ ಅವಶ್ಯಕತೆ ಇದೆಯೇ ಎಂಬುದನ್ನ ಅವರು ಯೋಚಿಸುವುದಿಲ್ಲ. ಆದುದರಿಂದ ನಮಗೇನಾಗುತ್ತೆ, ನಾವು ಸುಮ್ಮನೆ ಬೇಡದಿರುವಂಥ ಔಷಧಿಗಳನ್ನು ನುಂಗಿ ನಮ್ಮ ಆರೋಗ್ಯವನ್ನು ಕ್ರಮೇಣ ಹಾಳು ಮಾಡಿಕೊಳ್ತಾ ಬರ್ತವೆ. ಆರೋಗ್ಯ ಕ್ಷೀಣವಾದ ಕೂಡಲೇ ನಾವು ಮತ್ತೊಮ್ಮೆ ಡಾಕ್ಟರ್ ಬಳಿ ಹೋಗಬೇಕು, ಮತ್ತೆ ಡಾಕ್ಟರ್ ಹತ್ರ ಔಷಧಿ ತಗೊಬೇಕು, ಆಗಲೂ ಕೊಡ್ತಾರೆ. ಈ ರೀತಿಯ ನಮಗೆ ಅವಶ್ಯಕತೆ ಇಲ್ಲದಂತಹ ಔಷಧಿಯನ್ನು ಕೊಡುವಂಥ ವೈದ್ಯರುಗಳು ನಮ್ಮ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡುತ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಂಡಾಗ ಮಾತ್ರ ನಮ್ಮ ಆರೋಗ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಬರಲು ಸಾಧ್ಯ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ನಿಮ್ಮ ಸಂತೋಷ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ಡಾಕ್ಟರ್ಗಳು ಔಷಧಿ ಬರೆದುಕೊಡ್ತಾರೆ, ನಾವು ಆ ಡಾಕ್ಟರ್ ಕೊಡುವಂಥ ಔಷಧಿಗಳನ್ನು ಬಳಸುತ್ತೇವೆ. ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಬಹುದು, ಅಂದರೆ ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಕಿಡ್ನಿಗೆ ತೊಂದರೆ ಆಗಬಹುದು, ನಮ್ಮ ಕರಳಿಗೆ ತೊಂದರೆ ಆಗಬಹುದು, ನಮ್ಮ ಯಕೃತ್ತಿಗೆ ತೊಂದರೆ ಆಗಬಹುದು, ನಮ್ಮ ರಕ್ತ ಪರಿಚಲನೆಗೆ ತೊಂದರೆ ಆಗಬಹುದು, ನರಗಳಿಗೆ ತೊಂದರೆ ಆಗಬಹುದು, ಮೆದುಳಿಗೆ ತೊಂದರೆ ಆಗಬಹುದು. ಹೀಗೆ ಅತಿಯಾದ ಔಷಧಿ ಸೇವನೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಆದುದರಿಂದ ನಮಗೆ ಡಾಕ್ಟರ್ ಸರಿಯಾದ ಔಷಧಿಯನ್ನು ಬರೆದು ಕೊಡುವುದು ಯಾರು ಎಂಬುದನ್ನು ತಿಳಿಯುವುದು ಹೇಗೆ? ಅದಕ್ಕಾಗಿ ನೀವು ಒಬ್ಬರ ವೈದ್ಯರ ಮಾತ್ರ ತೋರಿಸಿದರೆ ಸಾಲದು. ಇನ್ನೊಬ್ಬರನ್ನು ವೈದ್ಯರ ಹತ್ರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರು ಕೇಳುವಂತಹ ಔಷಧಿ, ಅವರಲ್ಲೂ ನಿಮಗೆ ನಂಬಿಕೆ ಬಂದಿಲ್ಲ, ಇನ್ನೊಬ್ಬ ವೈದ್ಯರಲ್ಲಿ ಹೋಗಿ ಅದರ ಬಗ್ಗೆ ವಿಚಾರಿಸಿ. ಆಗ ಈ 3 ಜನರಲ್ಲೂ ಯಾವುದು ಸಾಮರ್ಥ್ಯ ಇರುವಂತಹ ಯಾವ ಔಷಧಿ ಹೇಳಿದಾರೋ ಆ ಔಷಧಿಯನ್ನು ಮಾತ್ರ ನೀವು ತಗೊಳ್ಬೇಕು. ಬೇರೆ ಔಷಧಿ ಪ್ರತಿಯೊಬ್ಬರು ಕೆಲವು ಮೆಡಿಕಲ್ ಸ್ಟೋರ್ಗಳನ್ನ ಅಥವಾ ಔಷಧಿ ವ್ಯಾಪಾರಿಗಳನ್ನ ಸಹಾಯ ಮಾಡಲಿಕ್ಕಾಗಿ ಅನಾವಶ್ಯಕ ಔಷಧಿಗಳನ್ನು ಬರೆದುಕೊಡುತ್ತುಂಟು. ಅಂತಹ ಔಷಧಿಗಳಿಂದ ಮುಂದೆ ನಮಗೆ ದುಷ್ಪರಿಣಾಮವಾಗಬಹುದು. ಯಾಕಂದರೆ ನಮ್ಮ ದೇಹಕ್ಕೆ ಅದರ ಅವಶ್ಯಕತೆ ಇರೋದಿಲ್ಲ. ಇಲ್ಲದೆ ಹೆಚ್ಚಿನ ಇಂತಹ ರಾಸಾಯನಿಕಗಳು ಅಥವಾ ಇಂತಹ ವಸ್ತುಗಳು ನಮ್ಮ ದೇಹದಲ್ಲಿ ಸೇರುವುದರಿಂದ ಅದು ಮತ್ತೊಂದು ರೀತಿಯ ರೋಗವಾಗಿ ಮಾರ್ಪಡುವಂತಹ ಸಾಧ್ಯತೆ ಇರುವುದರಿಂದ ಅಂತಹ ಔಷಧಿಗಳನ್ನು ನಾವು ಸೇವನೆ ಮಾಡುವುದು ಅಪಾಯ ಎಂಬುದನ್ನು ಅರಿತುಕೊಂಡಿರಬೇಕು. ಅದರಿಂದ ಈ ಸಿಕ್ಕಾಪಟ್ಟೆ ಔಷಧಿಗಳನ್ನು ಮಾತ್ರೆಗಳ ಬಗ್ಗೆ ಬರೆದು ಕೊಡೋದು, ಅದನ್ನು ತಗೊಂಡು ಇಷ್ಟು ದಿವಸ ಆದ್ಕೊಳ್ಳೆ ಇನ್ನೇ ರೋಗ ಗುಣವಾಗಿಲ್ಲ ಮತ್ತೊಂದು ರೀತಿಯ ಔಷಧಿ ಕೊಡುವುದು, ಇದು ಸಾಮಾನ್ಯವಾಗಿ ಕಂಡು ಬರುವಂತಹ ರೀತಿ. ಆದ್ದರಿಂದ ಯಾವುದೇ ವೈದ್ಯ ಹೆಚ್ಚು ಮಾತ್ರೆಗಳನ್ನು ಬರೆದು ಕೊಡ್ತಾರೋ ಅಂಥ ವೈದ್ಯರು ಅವರು ತಜ್ಞರಲ್ಲ. ಅವರು ಬೇರೆ ಯಾವುದೋ ರೀತಿಯಲ್ಲಿ ನಮ್ಮ ರೋಗವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ ಇಂತಹ ಔಷಧಿ ಕೊಟ್ಟು ಪ್ರಯೋಗ ಮಾಡುತ್ತಿದ್ದಾರೆ ಎಂಬುದನ್ನು ತಿಳ್ಕೋಬೇಕು. ಆದುದರಿಂದಲೇ ಈಗ ಡಾಕ್ಟರ್ಗಳಿಗೆ ಬರೆದುಕೊಡುವ ಔಷಧಿಗಳು ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವಂತಹ ವೈದ್ಯಶಾಸ್ತ್ರದಲ್ಲಿ ಇನ್ನೊಂದು ವಿಧಾನದ ತರಬೇತಿ ಪಡೆದಂತಹ ಜನಗಳು ಅಥವಾ ವಿದ್ಯಾಭ್ಯಾಸ ಮಾಡಿದಂತಹ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳು, ಅಂದರೆ ಫಾರ್ಮಾ ಡಿ ಎಂಬ ಒಂದು ಹೊಸ ಕೋರ್ಸ್ ಇದೆ. ಆ ಕೋರ್ಸು ಈಗ ಶುರುವಾಗಿ ಸುಮಾರು ವರ್ಷ ಆಗಿದೆ, ಆದರೆ ಜನಗಳಿಗೆ ಅಷ್ಟಾಗಿ ತಿಳಿದಿಲ್ಲ. ಯಾಕಂದರೆ ಡಾಕ್ಟರ್ ಬರೆದುಕೊಡುವಂತಹ ಔಷಧಿ ಇದು ಸರಿಯಾದ ರೀತಿಯಲ್ಲಿ ಇದೆಯೋ, ಇದು ಕ್ರಮವಾಗಿದೆಯೋ, ಈ ಔಷಧಿಯನ್ನು ಬಳಸಬಹುದೇ ಈ ದೇಹಕ್ಕೆ ಅಂತ
ತಿಳಿದುಕೊಂಡು ಅದರ ಬಗ್ಗೆ ಔಷಧಿಯನ್ನು ವಿಶ್ಲೇಷಣೆ ಮಾಡಿ ಅದನ್ನು ಸರಿಯಾಗಿ ಮಾಡುವಂತಹ ಈ ಫಾರ್ಮಾ ಡಿ ಅವರ ಕೆಲಸ. ಫಾರ್ಮಾ ಡಿ ಅಂದರೆ ಡಿ ಫಾರ್ಮಾ ಅಲ್ಲ, ಫಾರ್ಮಾ ಡಿ ಅಂದರೆ ಇವರು ಡಾಕ್ಟರ್ ಇದ್ದ ಹಾಗೇನೆ ಡಾಕ್ಟರ್ 5 ವರ್ಷ ಕೋರ್ಸ್ ಇದು. ಇಂತಹ ಕೋರ್ಸನ್ನು ಮಾಡಿದವರು ಈಗ ವಿದೇಶದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಆಸ್ಪತ್ರೆಗಳು ಇಂತಹ ಒಬ್ಬ ಸ್ಟಾಫ್ ಅಥವಾ ಒಬ್ಬ ಸಿಬ್ಬಂದಿ ಇರ್ತಾರೆ. ಆ ಸಿಬ್ಬಂದಿ ಅಲ್ಲಿ ಡಾಕ್ಟರ್ ಅಂತಾನೆ ಅವ್ರನ್ನ ಕರೆಯೋದು, ಅವರಿಗೆ ಅದೇ ಕೆಲಸ. ಡಾಕ್ಟರ್ ಕೊಡ್ತಿರುವಂತಹ ಈ ಔಷಧಿ ಈ ರೋಗಕ್ಕೆ ಅವಶ್ಯಕವೇ, ಈ ರೀತಿಯ ರೋಗಕ್ಕೆ ಸರಿಯಾಗಿದೆ ಎಂಬುದನ್ನ ಪರೀಕ್ಷೆ ಮಾಡೋದು ಮಾತ್ರ. ಆದುದರಿಂದ ನಮ್ಮ ಭಾರತದಲ್ಲಿ ಈಗಾಗಲೇ ಅಂತ ಕೋರ್ಸ್ಗಳಲ್ಲಿ ಪಾಸ್ ಆಗಿದ್ದಾರೆ. ಈಗ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಅಂತಹ ಜನರು ಇರುವುದರಿಂದ, ಅಂದರೆ ಅವರು ವೈದ್ಯರ ರೀತಿಯಲ್ಲೇ, ಆದರೆ ಅವರು ಫಿಸಿಷಿಯನ್ ಆದರೆ ರೋಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಅವರು ಚಿಕಿತ್ಸೆ ಮಾಡುವುದಿಲ್ಲ. ಡಾಕ್ಟರ್ ಕೊಡುತ್ತಿರುವ ಔಷಧಿಗಳ ಬಗ್ಗೆ, ಆ ಔಷಧಿ ಸರಿಯಾದ ರೀತಿಯಲ್ಲಿ ಆ ರೋಗಕ್ಕೆ ಬೇಕಾಗಿದೆ, ಅದರಿಂದ ಏನಾದರೂ ಉಪಯೋಗ ಇದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಆಗಿದೆ ಈ ಔಷಧಿಯನ್ನ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಕೊಡುವಂತಹ ಒಂದು ರೀತಿ. ಆ ವ್ಯಕ್ತಿಗಳ ಕೆಲಸ ಅದೇ. ಅಂದರೆ ಈ ಔಷಧಿ ಈ ರೋಗಕ್ಕೆ ಇದಕ್ಕೆ ಬೇಕಾಗಿದ್ದ ಔಷಧಿಯೋ ಅಲ್ವೋ ಎಂಬುದನ್ನು. ಆದರೆ ನಮ್ಮ ಈಗ ಭಾರತದಲ್ಲಿ ಅಂತಹ ಜನರಿಗೆ ಅವರು ಡಾಕ್ಟರ್ ಎಂದು ಕನ್ಸಿಡರ್ ಮಾಡೋಕ್ಕೆ ಸಾಮಾನ್ಯ ವೈದ್ಯರು, ಈ ಡಾಕ್ಟರ್ಗಳು ಒಪ್ಪುತ್ತಾ ಇಲ್ಲ ಎಂಬ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಅಂತಹ ಒಂದು ಇದ್ದರೆ ಹೆಚ್ಚು ಉತ್ತಮವಾದ ಒಂದು ಕೆಲಸ ರೋಗಿಗಳಿಗೆ ಅನುಕೂಲವಾಗಲಿದೆ. ಇನ್ನೊಂದೆಂದರೆ, ನಾವು ಔಷಧಿ ಸೇವನೆ ಮಾಡುವರು, ನಾವು ಇದನ್ನ ಗೂಗಲ್ನಲ್ಲಿ ಸರ್ಚ್ ಮಾಡಬಹುದು. ಈ ಔಷಧಿ ಯಾವುದಕ್ಕೆ, ಇದರ ಅಡ್ಡಿ ಪರಿಣಾಮಗಳೇನು, ಇದರಿಂದ ಏನು ತೊಂದರೆ ಇದೆ, ಇಂಥ ಬರೋದಕ್ಕೆ ಏನು ಕಾರಣ, ಅಂಥ ಔಷಧಿ ಬಳಸಲೇಬೇಕಾ, ಮುಂತಾದ ವಿಚಾರಗಳನ್ನು ನಾವು ಗೂಗಲ್ನಿಂದ ಅಥವಾ GPT ನಾವು ಕೇಳಿ ತಿಳಿದುಕೊಳ್ಳಬಹುದು. ಅಂತಹ ಅನುಕೂಲ ಅಂದರೆ ಸೌಲಭ್ಯ ಈಗ ಇದೆ. ಆದರೆ ಸಾಮಾನ್ಯ ಜನಕ್ಕೆ ಅದನ್ನೆಲ್ಲ ಹುಡುಕಿ ತಿಳಿದುಕೊಳ್ಳುವಂತಹ ಒಂದು ಅರಿವಿರುವುದಿಲ್ಲ, ತಿಳುವಳಿಕೆ ಇರುವುದಿಲ್ಲ. ಆದುದರಿಂದ ಡಾಕ್ಟರ್ ಏನು ಕೊಡ್ತಾರೋ ಅದನ್ನೇ ಬಳಸ್ತಾರೆ. ಆದರೆ ಮುಂದೆ ಅವರದ್ದು ಏನಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಅಥವಾ ಅವರ ಕಣ್ಣಿಗೆ ತೊಂದರೆ ಬರ್ಬೋದು, ಅವರ ಇನ್ನು ಯಾವುದಾದ್ರೂ ಇನ್ನೊಂದು ಅಂಗಕ್ಕೆ ಗುಣ ಬರ್ಬೋದು. ಇಂತಹ ಪರಿಸ್ಥಿತಿ ಸರಿಯಾದ ವೈದ್ಯರು ಸರಿಯಾದ ರೀತಿಯಲ್ಲಿ ರೋಗವನ್ನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸಲು ಇಲ್ಲದೆ ಇದ್ದರೆ ಅವರು ಸಿಕ್ಕಾಪಟ್ಟೆ ಮಾತ್ರೆಗಳನ್ನು ಬರೆದು ಕೊಡುತ್ತಾರೆ. ಈಗ ನೋಡಿ, ಕೆಲವು ಆಯುರ್ವೇದದಲ್ಲಿ ಪದವಿ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಇಂತಹ ಅಲೋಪತಿ ಔಷಧಿಗಳನ್ನು ಕೊಡ್ತಾರೆ. ಅವರಿಗೆ ಈ ಔಷಧಿಗಳ ಬಗ್ಗೆ ಇರುವುದು ಒಂದು ಎಂಬುದು ತಿಳಿಯುವುದಿಲ್ಲ. ಆದ್ದರಿಂದ ಬೇರೆ ಯಾರಾದರೂ, ಅಂದರೆ ಆಯುರ್ವೇದದಲ್ಲಿ ಪದವಿ ಪಡೆದವರು ಯಾರಾದರೂ ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅಲೋಪತಿ ಔಷಧಿಯನ್ನು ಕೊಡ್ತಾ ಇದ್ದರೆ ಅವರು ಶಿಕ್ಷಾರ್ಹವಾದ ಅಪರಾಧ ಮಾಡುತ್ತಿದ್ದಾರೆ ಎಂಬುದು ಸರ್ಕಾರದ ಕಾನೂನು ಹೇಳುತ್ತೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲೋಪತಿ ವೈದ್ಯರಂತೆಯೇ ಆಯುರ್ವೇದ ವೈದ್ಯರು ಸಹ ಅದೇ ರೀತಿಯಲ್ಲಿ ಔಷಧವನ್ನು ಕೊಡುವುದನ್ನು ನಾವು ನೋಡಬಹುದು. ಈ ರೀತಿಯಲ್ಲಿ ಔಷಧ ಕೊಡುವುದರಿಂದ ಕೆಲವು ದುಷ್ಪರಿಣಾಮಗಳು ರೋಗಿಗಳ ಮೇಲೆ ಆಗುತ್ತದೆ. ಅದನ್ನು ಅರಿತುಕೊಂಡು ಅದಕ್ಕೆ ಸಪರೇಟ್ ಆಗಿ ಆಯುರ್ವೇದ ಡಾಕ್ಟರ್ಗಳಿಗೆ ಸಪರೇಟ್ ಆಗಿ ಅವರ ಎದುರುಗಡೆ ಬರೆದಿರಬೇಕು, ಇವರು ಆಯುರ್ವೇದ ವೈದ್ಯರು, ಆಯುರ್ವೇದ ಔಷಧಿಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು, ಇಲ್ಲಿ ಬೇರೆ ರೀತಿಯ ಅಲೋಪತಿ ಔಷಧಿಗಳನ್ನ ಇವರ ಹತ್ರ ತಗೊಂಡ್ರೆ ತೊಂದರೆ ಎಂಬುದನ್ನು ಆಸ್ಪತ್ರೆಗಳಲ್ಲಿ ಬರೆದಿಡಬೇಕಾಗುತ್ತೆ. ಇಲ್ಲದಿದ್ದರೆ ರೋಗಿಗಳೇ ಆಗುವಂತಹ ಇಂತಹ ತೊಂದರೆಗಳಿಗೆ, ಇಂತಹ ಅಪಾಯಗಳಿಗೆ ಸರ್ಕಾರವೇ ಅನುಕೂಲ ಮಾಡಿಕೊಟ್ಟಂತಹ ರೀತಿಯಾಗುತ್ತೆ. ಆದುದರಿಂದ ಆಯುರ್ವೇದ ಡಾಕ್ಟರ್ಗಳು ಚಿಕಿತ್ಸೆ ಮಾಡುವುದು ಬೇಡ ಎಂದು ಹೇಳುವುದಿಲ್ಲ. ಅವರು ಮಾಡಬೇಕಾಗಿದ್ದು ಆಯುರ್ವೇದ ಔಷಧಿಗಳನ್ನು ಮಾತ್ರ ಅವರು ರೋಗಿ ಕೊಡಬೇಕು. ಅವರು ಅಲೋಪತಿ ಔಷಧಿಗಳನ್ನು, ಅಂದರೆ ಆಧುನಿಕ ರೀತಿಯ ಶಾಸ್ತ್ರದ ವೈದ್ಯ ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳುವ ಅದನ್ನು ಕೊಡುವುದರಿಂದ ಅಪಾಯ. ಆದುದರಿಂದ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಆಯುರ್ವೇದ ಡಾಕ್ಟರ್ ಯಾರು ಅವರ ಎದುರುಗಡೆ ಆಯುರ್ವೇದ ಅಂತ ಬರೆದಿರಬೇಕು. ಯಾರು ಅಲೋಪತಿ ವೈದ್ಯರು ಅವರ ಆಧುನಿಕ ವೈದ್ಯಶಾಸ್ತ್ರದ ಅಲೋಪತಿ. ಹೋಮಿಯೋಪತಿ ಯಾರು ಹೋಮಿಯೋಪತಿ ವೈದ್ಯರು, ಹೋಮಿಯೋಪತಿ ವೈದ್ಯಕೀಯ ವಸ್ತುಗಳನ್ನು ಮಾತ್ರ ಕೊಡಬೇಕು, ಅದೇ ಔಷಧಿಯನ್ನು ಮಾತ್ರ ಬಳಸಬೇಕು. ಇನ್ನೊಂದು ಕಡೆ ಯಾರು ಯುನಾನಿ ವೈದ್ಯಕೀಯ ಶಾಸ್ತ್ರ ಇದೆಯೋ ಆ ಯುನಾನಿ ವೈದ್ಯವನ್ನು ಮಾತ್ರ ಮಾಡಬೇಕು, ಅದಕ್ಕೆ ತಕ್ಕಂತೆ ಔಷಧಿಯನ್ನು ಕೊಡಬೇಕು. ಇನ್ನು ನ್ಯಾಚುರೋಪತಿ ಯಾರಿದೆಯೋ ಅವರು ನ್ಯಾಚುರೋಪತಿ ಮಾತ್ರ ಕೊಡಬೇಕು ಎಂಬ ಬೋರ್ಡನ್ನು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಬರೆದಿಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅವರು ಯಾವ ರೀತಿಯ ಔಷಧಿ ಕೊಡ್ತಿದ್ದಾರೆ, ಆಯುರ್ವೇದ ಕೊಡ್ತಿದ್ದಾರೋ, ಹೋಮಿಯೋಪತಿ ಕೊಡ್ತಿದ್ದಾರೋ, ಯುನಾನಿ ಕೊಡ್ತಿದ್ದಾರೋ ಎಂಬುದು ತಿಳಿದು ಅವರು ಅವರಿಂದ ಔಷಧಿ ಪಡೆಯಬಹುದು. ಆಧುನಿಕ ವೈದ್ಯಶಾಸ್ತ್ರದಂತೆ ಅಲೋಪತಿಯಲ್ಲಿ ಯಾರಿಗೆ ಪದವಿಯನ್ನು ಪಡೆದಿರ್ತಾರೋ ಅವರ ಕೈಯಿಂದ ಮಾತ್ರ ಚಿಕಿತ್ಸೆಯನ್ನು ಪಡೆಯುವಂತಹ
ಕೆಲಸ ಆಗಬೇಕು. ಹೀಗೆ ಯಾವ ಯಾವ ಪದ್ಧತಿಯ ಔಷಧಿ ವಿಧಾನವನ್ನು ಅವರು ಅಭ್ಯಾಸ ಮಾಡಿರ್ತೀರೋ ಆ ರೀತಿಯ ಚಿಕಿತ್ಸಾ ಪದ್ಧತಿಯನ್ನು ಮಾತ್ರ ಅವರು ಅನುಸರಿಸುವಂತಹ ಒಂದು ಕ್ರಮ ಕೈಗೊಳ್ಳಬೇಕು. ಈಗ ನಾವು ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಔಷಧಿ ಕೊಂಡುಕೊಂಡು ನುಗ್ತೇವೆ. ಅದರಿಂದ ಏನು ಉಪಯೋಗ ಇದೆಯೋ, ಅದರಿಂದ ಏನು ಅಪಾಯ ಇದೆಯೋ ಎಂಬುದು ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯ ಅಮಾಯಕ ಜನರಿಗೆ ಅಪಾಯ ಉಂಟು ಮಾಡುವ ಇಂತಹ ಪ್ರವೃತ್ತಿಗಳು ಕಡಿವಾಣ ಹಾಕಲೇಬೇಕು. ಅದಕ್ಕಾಗಿ ಫಾರ್ಮಡಿ ಓದಿದಂತಹ ತಜ್ಞರನ್ನ ಅಂತಹ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಅಪಾಯಿಂಟ್ಮೆಂಟ್ ಮಾಡುವುದು ಅತಿ ಮುಖ್ಯವಾಗಿದೆ. ಹೀಗೆ ಪ್ರತಿಯೊಂದು ರೀತಿಯಲ್ಲೂ ಔಷಧಿಯನ್ನ ದುರುಪಯೋಗಪಡಿಸಿಕೊಂಡು ಅದನ್ನು ದೊಡ್ಡ ವ್ಯವಹಾರವಾಗಿ ಬೆಳೆಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಒಂದು ವ್ಯವಹಾರವಾಗಿ ಬೆಳೆಯಲು ಇಂತಹ ಡಾಕ್ಟರ್ಗಳು ಹೆಚ್ಚು ಕಾರಣಕರ್ತರಾಗಿದ್ದಾರೆ. ನಾವು ನೋಡ್ತೀವಿ, ಇಷ್ಟೊಂದು ಮಾತ್ರೆಗಳನ್ನ ಯಾಕಾಗಿ ಕೊಡುತ್ತಿದ್ದಾರೆ. ಈಗ ಆಯುರ್ವೇದ ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದರೆ ಅವರಿಗೆ ಬರುವಂತಹ ಸರ್ಕಾರ ಒದಗಿಸುತ್ತಿರುವಂತಹ ಆಯುರ್ವೇದ ಔಷಧಿಗಳು ಎಕ್ಸ್ಪೈರಿ ಡೇಟ್ ಆಗಿ ಹಾಳು ಮಾಡ್ಕೊಳ್ತಿದ್ದಾರೆ. ಅದನ್ನು ನೀವೆಲ್ಲ ಗಮನಿಸಿರಬಹುದು. ಅದೇ ರೀತಿ ಬೇರೆ ಬೇರೆ ಈಗ ನೋಡಿ, ಹೋಮಿಯೋಪತಿ ಅದು ಎಕ್ಸ್ಪೈರ್ ಆಗುತ್ತೆ, ಯುನಾನಿದು ಎಕ್ಸ್ಪೈರ್ ಆಗುತ್ತೆ. ಇಂತಹ ಡೇಟ್ ಆಗಿರುತ್ತೆ. ಯಾಕಂದರೆ ಅವರು ಯಾರು ಅದನ್ನು ಬಳಸೋದಿಲ್ಲ. ಕೆಲವು ಔಷಧಿಗಳನ್ನು ಮಾತ್ರ ಅವರು ಬಳಸುತ್ತಾ ಇದ್ದಾರೆ. ಅವರೆಲ್ಲರೂ ಅಲೋಪತಿ ಮಾತ್ರೆಗಳನ್ನೇ ಕೊಡ್ತಾರೆ, ಅಲೋಪತಿ ಚಿಕಿತ್ಸಾ ಕ್ರಮವನ್ನೇ ಅನುಸರಿಸುತ್ತಾರೆ. ಇದು ಸರ್ಕಾರವೇ ಅವರಿಗೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆ. ಆದ್ದರಿಂದ ತಜ್ಞ ವೈದ್ಯರಾದವರು ಯಾರು ತಜ್ಞರಾಗಿರ್ತಾರೋ ಅವರು ಕಡಿಮೆ ಪ್ರಮಾಣದಲ್ಲಿ ಔಷಧಿಯನ್ನ ಕೊಡುತ್ತಾರೆ. ಅವರು 1-2 ಮಾತ್ರೆನೋ ಅಥವಾ 3 ಮಾತ್ರೆನೋ ಕೊಡುತ್ತಾರೆ. ಇವರೆಲ್ಲ ಹಾಗಲ್ಲ, 10-18 ರೀತಿಯ ಮಾತ್ರೆಗಳನ್ನು ಕೊಡುವವರಿದ್ದಾರೆ. 5-10 ಮಾತ್ರೆಗಳಂದ್ರೆ ಏನು, ಅದು ತಿನ್ನೋದಂದ್ರೆ ಏನು, ಅದು ನುಂಗಿದ್ರೆ ಏನು ಆಗಬಹುದು. ಇಂತಹ ಪರಿಸ್ಥಿತಿ ಬದಲಾಗಬೇಕು. ಈ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಲಿರುವಂತಹ, ಮನುಷ್ಯರ ಪ್ರಾಣವನ್ನು ಉಳಿಸುವಂತಹ ಕೆಲಸ ಮಾಡುವಲ್ಲಿ ಇಂತಹ ತಪ್ಪುಗಳಾಗದೆ ನೋಡಿಕೊಳ್ಳಬೇಕಾಗಿದ್ದು ಸರ್ಕಾರದ ಕೆಲಸ. ಸರ್ಕಾರ ಅಂತ ಕೆಲಸಕ್ಕೆ ಮುಂದಾಗಬೇಕು. ಯಾರು ತಜ್ಞರಿರ್ತಾರೋ ತಜ್ಞ ವೈದ್ಯರನ್ನು ನೇಮಿಸಿಕೊಳ್ಳಿ. ತಜ್ಞ ವೈದ್ಯರಿದ್ದರೇ ಆ ರೋಗಕ್ಕೆ ಸಂಬಂಧಪಟ್ಟ ರೋಗಗಳನ್ನ ತಪಾಸಣೆ ಮಾಡಿಸಿ, ಅದಕ್ಕಾಗಿ ಮಾತ್ರ ಔಷಧಿ ತಗೊಳ್ಳಿ. ಇಲ್ಲ ಸಲ್ಲದ ಕಾರಣಗಳು ಹೇಳಿ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ತಗೊಳ್ಳುವುದರಿಂದ ನಿಮ್ಮ ಅಂಗಾಂಗಗಳು ಊನವಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ನಾವು ಯಾರು ಡಾಕ್ಟರ್ ಬರ್ಕೊಟ್ಟ ಮೇಲೆ ಮುಗಿದೋಯ್ತು, ಅದೇ ಔಷಧಿ. ಡಾಕ್ಟರ್ ಇಂಜೆಕ್ಷನ್ ಕೊಡು ಅಂದ್ರೆ ಇಂಜೆಕ್ಷನ್ ಆಯ್ತು. ಇನ್ನು ಕೆಲವರಿಗೆ ಅಭ್ಯಾಸ ಇದೆ, ಇಂಜೆಕ್ಷನ್ ಮಾಡಿದ್ರೇನೆ ಗುಣ ಆಗೋದು, ಇಂಜೆಕ್ಷನ್ ಮಾಡಲೇಬೇಕು ಎಂಬ. ಅದು ಸಹ ಅಪಾಯದ ಸೂಚನೆ. ಅಂತಹ ಇಂಜೆಕ್ಷನೇ ಬೇಕು ಎಂದೇನಿಲ್ಲ, ಮಾತ್ರೆಗಳಿಂದಲೂ ರೋಗ ಗುಣಪಡಿಸಬಹುದು. ಈ ರೀತಿಯಲ್ಲಿ ವೈದ್ಯಕೀಯ ರಂಗ ಈಗ ಕಲ್ಮಶವಾಗಿದೆ. ಅದೊಂದು ಮಾಫಿಯಾ. ಔಷಧಿ ವ್ಯಾಪಾರ ಎಂಬುದೊಂದು ದೊಡ್ಡ ಮಾಫಿಯಾಗಿ ಬೆಳೆದ್ಬಿಟ್ಟಿದೆ. ಆ ಮಾಫಿಯಾದಿಂದ ಜನರನ್ನು ಸುಲಿಯುತ್ತಿದ್ದಾರೆ. ಈ ರೀತಿಯ ಸುಲಿಗೆಯಿಂದ ನೀವು ಹೊರಬರಬೇಕಾದ್ರೆ ತಜ್ಞ ವೈದ್ಯರನ್ನ, ಒಂದು ವೈದ್ಯರಲ್ಲ 3-4 ಜನ ವೈದ್ಯರನ್ನ ನೀವು ಭೇಟಿಯಾಗಿ ಅವರಿಂದ ಸಲಹೆ ಪಡೆಯುವುದು. 1-2 ಜನರ ವೈದ್ಯರನ್ನಾದರೂ ನೀವು ಭೇಟಿ ಮಾಡಿ ಅವರ ಸಲಹೆ ಪಡೆಯುವುದು ನಿಮ್ಮ ಆರೋಗ್ಯಕ್ಕೆ, ಪ್ರತಿಯೊಬ್ಬರ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದನ್ನು ನೀವು ತಿಳ್ಕೊಂಡಿದ್ದರೆ ಅನುಕೂಲವಾಗುತ್ತದೆ. ಈ ಔಷಧಿ ಎಂಬುದು ರಾಸಾಯನಿಕಗಳಿಂದನೂ ವಿಟಾಮಿನ್ಗಳಿಂದನೂ ಮತ್ತೆ ಹಲವು ವಿಧಗಳಿಂದ ತಯಾರಿಕೆ ಆಗಿರುವುದು. ನಮ್ಮ ಹೊಟ್ಟೆಯಲ್ಲಿ ಅದು ಹೆಚ್ಚಿಗೆ ಸೇರಿದಾಗ ದುಷ್ಪರಿಣಾಮವಾಗುವುದು ಗ್ಯಾರಂಟಿ. ಆದ್ದರಿಂದ ತಜ್ಞ ವೈದ್ಯರು ಬರೆದುಕೊಡುವಂತಹ ತಜ್ಞವಾದ ರೀತಿಯ ಚಿಕಿತ್ಸೆಯನ್ನ ಎಲ್ಲಿ ಸಿಗುತ್ತದೆ ಎಂಬುದನ್ನು ಕಂಡುಕೊಂಡು ಅಂಥವರ ಬಳಿಗೆ ಹೋಗಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಇಂತಹ ಹಲವಾರು ವಿಚಾರಗಳಿವೆ, ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರುವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಬರೆದಿರುವ ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.